ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ನಿರಾಳರಾಗಿರತಕ್ಕಂಥ ಮಾಜಿ ಸಚಿವ ರೇವಣ್ಣ 20 ದಿನಗಳಾದ ಮೇಲೆ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸುವವರಿದ್ದಾರೆ. ಜೈಲಿಂದ ಆಚೆ ಬಂದ ಮೇಲೆ ತವರೂರಿಗೆ ರೇವಣ್ಣ ಹೊರಟಿದ್ದಾರೆ. ಹೊಳೆ ನರಸೀಪುರಕ್ಕೆ ಹೋಗೋದು ಬೇಡ ಅಂತ ಎಚ್ ಡಿ ದೇವೇಗೌಡರು ಹೇಳಿದರು. ಹೊಳೆ ನರಸೀಪುರಕ್ಕೆ ಹೋಗಬೇಡಪ್ಪ ನೀನು, ಆದರೆ ಇವತ್ತು ಹೋಗ್ತಾ ಇತ್ತು. ಬಿಡುಗಡೆ ಆದಾಗಲೇ ಹೋಗೋದು ಬೇಡ ಅಂತ ಹೇಳಿದರು. ಈಗ ಬೇಲ್ ಸಿಕ್ಕಿದೆ, ಎರಡೂ ಕೇಸಲ್ಲೂ ಬೇಲ್ ಸಿಕ್ಕಿದೆ. ಇವತ್ತು ಅವ್ರು ಹೋಗ್ತಾ ಇದ್ದು ಅಲ್ಲಿ ಏನೂ ಮಾತನಾಡಬಾರ್ದು ಅಂಥೇಳಿ ದೊಡ್ಡಗೌಡರ ಸೂಚನೆ ಇದೆಯಂತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಎರಡೂ ಕೇಸ್ಗಳಲ್ಲಿ ಬೇಲ್ ಸಿಕ್ಕ ಮೇಲೆ ತವರೂರು ಕಡೆಗೆ ಇದೀಗ ರೇವಣ್ಣ ಬರ್ತಾ ಇದ್ದಾರೆ. ದೊಡ್ಡಗೌಡ್ರೇನೋ ಏನೂ ಮಾತನಾಡಕೂಡದು ಅಂತ ಹೇಳಿದ್ದಾರಂತೆ ರೇವಣ್ಣ ಅವ್ರಿಗೆ. ಇದೀಗ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಪೂಜೆ, ಮಾತಿಗೆ ಏನಾದರೂ ಸಿಕ್ಕಿದ್ರೆ ಏನು ಕಥೆ ಅಂತ? ಹಾಸನ ಜಿಲ್ಲೆಗೆ ಸುಮಾರು 20 ದಿನಗಳ ನಂತರ ಹಾಸನ ಜಿಲ್ಲೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಆಗಮಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರುವಂಥದ್ದು. ಬೆಂಗಳೂರಿನಿಂದ ನೇರವಾಗಿ ಹಾಸನಕ್ಕೆ ಬರ್ತಾರೆ. ತದನಂತರ ಕಿರಿಸಾವೆ ಅಂದರೆ ಚನ್ನರಾಯಪಟ್ಟಣ ತಾಲೂಕಿನ ಕಿರಿಸಾವೆಯಲ್ಲಿ ಒಂದಿಷ್ಟು ಸ್ವಾಗತ ಮಾಡಲಿಕ್ಕೆ JDSನ ಕಾರ್ಯಕರ್ತರು ಕೂಡ ಈಗಾಗಲೇ ರೆಡಿಯಾಗಿರ್ತಕ್ಕಂಥದ್ದು. ಅದು ಒಂದು ಕಡೆ ಆದರೆ ರೇವಣ್ಣ ಈಗಾಗಲೇ JDSನ ಶಾಸಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಯಾರು ಹಾರ ಮತ್ತು ತುರಾಯಿಯನ್ನು ಯಾರು ಕೂಡ ತರಬಾರ್ದು ಅನ್ನುವ ಮನವಿಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ಅವರು ನೇರವಾಗಿ ಹೊಳೆನರಸೀಪುರಕ್ಕೆ ಬಂದು ಅಲ್ಲಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನದ ದರ್ಶನವನ್ನು ಕೂಡ ಪಡೆದು ನಂತರ ಅವರ ಮನೆ ದೇವರಾದಂತಹ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಹರದನಹಳ್ಳಿಯಲ್ಲಿ ಇರ್ತಕ್ಕಂತಹ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ತದನಂತರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೂ ಕೂಡ ಹೋಗಿ ದರ್ಶನವನ್ನು ಕೂಡ ಪಡಿತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಅವರು ಬೆಂಗಳೂರಿನಿಂದ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಸ್ಕಾರ್ಟ್ ವಾಹನ ಇಲ್ಲದೆ ಖಾಸಗಿ ವಾಹನದಲ್ಲಿ ಕೂಡ ಬರ್ತಾ ಇದ್ದಾರೆ ರೇವಣ್ಣ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಕಾರ್ಯಕರ್ತರು ಈಗಾಗಲೇ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಿರಿಸಾವೆ ಗ್ರಾಮ ಏನಿದೆ ಅಂದರೆ ಹಾಸನದ ಗಡಿ ಭಾಗ, ಆ ಗಡಿ ಭಾಗಕ್ಕೆ ಈಗಾಗಲೇ ಹೋಗಿ ಸ್ವಾಗತ ಕೋರಲಿಕ್ಕೆ ಸಾಕಷ್ಟು ರೆಡಿಯಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ 20 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಕಾಣಿಸ್ಕೊಂಡಿರಲ್ಲ. ಅವರು ಸಾಕಷ್ಟು ಬೆಂಗಳೂರಿನಲ್ಲೇ ಕೂಡ ಬೀಡು ಬಿಟ್ಟಿದ್ದುಂಟು. ಇವತ್ತು ಹಾಸನ ಜಿಲ್ಲೆಗೆ ಈಗಾಗಲೇ ಬರ್ತಾ ಇದ್ದಾರೆ. ಅದರಲ್ಲೂ ಕಾರ್ಯಕರ್ತರು ಒಂದಿಷ್ಟು ಅವರಿಗೆ ಸ್ವಾಗತ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಬಟ್ ಒಂದು ಮಾಹಿತಿಯ ಬಂದಂತಹ ಸಂದರ್ಭ ಏನಂತಂದರೆ ಈಗಾಗಲೇ ಯಾರೂ ಕೂಡ ಪಟಾಕಿ ಹೊಡಿಬಾರ್ದು, ಹಾರ ತುರಾಯಿ ಏನಿದೆ ಎಲ್ಲವನ್ನೂ ಕೂಡ ನಿಷೇಧ ಮಾಡಲಾಗಿದೆ. ಜೊತೆಗೆ ಅವರು ಯಾವುದನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ಹಾಕಿಸ್ಕೊಳ್ಳೋದಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಇರತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್.